ಎಸ್ ಸೊ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದ ಟಾಪಿಕ್ ಬಂದುಬಿಟ್ಟು ರೋಡ್ಗಳು. ನಾನು ಟ್ರಿಪ್ಗೆ ಹೋದಾಗ ನನಗೆ ರೋಡ್ ಅಂದರೆ ಎಷ್ಟು ಹುಚ್ಚು ಅಂದರೆ, ಆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಆ ಸೀನರೀಸ್ ನೋಡಿಬಿಟ್ಟು ಅದನ್ನು ಬರೀ ರೋಡೇ ವಿಡಿಯೋ ಮಾಡಬೇಕು ಅನಿಸುತ್ತೆ ನನಗೆ. ಹಂಗೂ ಹಿಂಗೂ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ನಾನು ಇವಾಗ ಮಿನಿಮಮ್ ಅಂದರೂ 30 ನಿಮಿಷದ ರೋಡ್ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಅಂತಲೇ ಅಂದ್ಬಿಟ್ಟು 30 ನಿಮಿಷದ ರೋಡ್ ವಿಡಿಯೋ ಮಾಡಿದ್ದೀನಿ ಗೈಸ್. ಏನಕ್ಕಂತ ಐಡಿಯಾ ಇಲ್ಲ, ಬಟ್ ನಂಗೆ ಅದನ್ನ ನೋಡಿದ್ರೆ ಸಾಕು, ಫೋನ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನಿಮಗೂ ಹಿಂಗೆ ಆಗುತ್ತಾ? ರೋಡ್ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಸಖತ್ತಾಗಿದೆ ರೋಡ್, ಇದೆ ಚಂದ ಇದೆ, ಇದು ನನ್ನ ಹತ್ರ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅಂತ ನಿಮಗೂ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನೊಬ್ಳೇನ ಹಿಂಗೆ ಅಂತ ನೋಡಬೇಕಾಗಿದೆ ನಾನು. ನಮ್ಮ ಅಪ್ಪನೂ ಇದೆ ಅಂತಾರೆ, ಏನು ರೋಡ್ ಮಾಡ್ತೀಯ, ರೋಡ್ ಅವ್ರು ನೋಡೇ ಇರಲ್ವಾ ಅಂತ. ಬಟ್ ನನಗೆ ಅನಿಸುತ್ತೆ ಆ ರೋಡಲ್ಲೇ ನಿಜವಾದ ಜರ್ನಿ ಇರೋದು ಅಂತ. ನಂಗೆ ಆ ಟ್ರಾವೆಲಿಂಗ್ ಪೀರಿಯಡ್ ಇದೆಯಲ್ವಾ, ಅದೇ ಮಸ್ತು ಅನಿಸುತ್ತೆ. ನನ್ನ ಫುಲ್ ಟ್ರಿಪ್ಪಲ್ಲಿ ರೀಸೆಂಟಾಗಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ದು, ಆವಾಗ ಮಾಡಿದ ವೀಡಿಯೋಗಳಿವು. ಎಷ್ಟು ರೋಡ್ ವೀಡಿಯೋ ಇದ್ದಾವೆ ಅಂದರೆ ಮುಕ್ಕಾಲು ವ್ಲಾಗಿಂಗ್ ಅಂತ ರೋಡೇ ಜಾಸ್ತಿ ಇದ್ದಾವೆ. ನನಗನ್ಸುತ್ತೆ ಅದೆಲ್ಲ ನೋಡಿದ್ರೆ ಡಿಲೀಟ್ ಮಾಡಬೇಕು ಅಂತ ಅನ್ಸಲ್ಲ, ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮಗೂ ಯಾರ್ಯಾರೆಲ್ಲ ಈ ಥರ ರೋಡನ್ನ ಇಷ್ಟಪಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಇವತ್ತು. ತನಕ ಕಾದಿದ್ಬಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.